ವಿದ್ಯಾರ್ಥಿಗಳ ಸಂಘದಿಂದ ಪ್ರತಿಷ್ಠಾಪಿಸಲ್ಪಟ್ಟಿರುವ ಮಹಾಗಣಪತಿಗೆ 1.5 ಲಕ್ಷ ರೂಪಾಯಿ ಬೆಲೆಯ ಬೆಳ್ಳಿ ಕಿರೀಟ ಸಮರ್ಪಿಸಿದ ಉಪೇಂದ್ರ ಪೈ. ಸಿದ್ದಾಪುರ ತಾಲೂಕಿನ ಬೆಳಗಿಯ ಸೀತಾರಾಮಚಂದ್ರ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಪ್ರತಿಷ್ಠಾಪಿಸಲ್ಪಟ್ಟಿರುವ ಮಹಾಗಣಪತಿಗೆ ಜೆಡಿಎಸ್ ಜಿಲ್ಲಾ ವಕ್ತಾರ ಉಪೇಂದ್ರ ಪೈ ಅವರು ಸುಮಾರು 1.5 ಲಕ್ಷ ರೂಪಾಯಿ ಬೆಲೆಯ ಬೆಳ್ಳಿ ಕಿರೀಟ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಅವರಿಗೆ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಗಣಪತಿಯು ನಿಮ್ಮ ಜೀವನವನ್ನು ಬೆಳಗಿಸಲಿ ಮತ್ತು ಯಾವಾಗಲೂ ನಿಮ್ಮನ್ನು ಆಶೀರ್ವದಿಸಲಿ ಎಂದು ಗಣೇಶ ಚತುರ್ಥಿಯ ಶುಭಾಶಯ ಕೋರುವವರು ಶ್ರೀ ನಟರಾಜ್ ಬಿ ಹೊಸೂರ್, ಎಸ್ಪಿಡಿ ರೋಡ್ ಲೈನ್ಸ್ ಮತ್ತು ಅರ್ತ್ ಮೂವರ್ಸ್ ಮಾಲೀಕರು. एकदन्ताय वक्रतुण्डाय गौरीतनयाय धीमहि वक्रतुण्डाय गौरीतनयाय धीमहि. ವಿಘ್ನ ವಿನಾಯಕನು ನಿಮ್ಮ ಜೀವನದ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಒಳಿತನ್ನು ಮಾಡಲಿ ಎಂದು ಗಣೇಶ ಚತುರ್ಥಿಯ ಶುಭಾಶಯ ಕೋರುವವರು ಮಂಕಾಳು ಎಸ್ ವೈದ್ಯ, ಮೀನುಗಾರಿಕಾ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ. ಶಿರ್ಸಿ ತಾಲೂಕಿನ ಬೆಂಗ್ಳೆ ಗ್ರಾಮದ ಮಂಟಗಲ್ ಭೂತೇಶ್ವರ ಸಂಘದ ಸಾರ್ವಜನಿಕ ಗಣಪತಿಯ ವಿಸರ್ಜನೆ ಮೆರವಣಿಗೆಯು ಅದ್ದೂರಿಯಾಗಿ ನೆರವೇರಿತು. ಶಿರ್ಸಿ ತಾಲೂಕಿನ ಬೆಂಗ್ಳೆ ಗ್ರಾಮದ ಮಂಟಲ್ಗಲ್ ಭೂತೇಶ್ವರ ಸಂಘದ ಸಾರ್ವಜನಿಕ ಗಣಪತಿಯ ವಿಸರ್ಜನೆ ಮೆರವಣಿಗೆಯು ಅದ್ದೂರಿಯಾಗಿ ನೆರವೇರಿತು. गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि. ಗಣೇಶನ ಅನುಗ್ರಹವು ನಿಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಗಣೇಶ ಚತುರ್ಥಿಯ ಶುಭಾಶಯ ಕೋರುವವರು ಭೀಮಣ್ಣ ಟಿ ನಾಯ್ಕ್, ಶಾಸಕರು, ಶಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ಗಜೇಶಾನಾಯ ಭಾಲಚಂದ್ರಾಯ ಶ್ರೀ ಗಣೇಶಾಯ ಗಾನಮತ್ತಾಯ ಗಾನೋತ್ಸುಕ ಮನಸೇ.
ಗಣಪತಿಯು ನಿಮ್ಮ ಜೀವನವನ್ನು ಬೆಳಗಿಸಲಿ ಮತ್ತು ಯಾವಾಗಲೂ ನಿಮ್ಮನ್ನು ಆಶೀರ್ವದಿಸಲಿ ಎಂದು ಗಣೇಶ ಚತುರ್ಥಿಯ ಶುಭಾಶಯ ಕೋರುವವರು ಶ್ರೀಧರ್ ಎಚ್ ಮೊಗೇನ್, ಸಮಾಜ ಸೇವಕರು, ಮಾಜಿ ನಗರಸಭಾ ಸದಸ್ಯರು, ಸಾತ್ವಿಕ್ ಪ್ರೊಡಕ್ಷನ್ ನ ಮಾಲೀಕರು. गुरुपुत्र परित्रात्रे गुरुपाखण्ड खण्डकाय गीतसाराय गीततत्त्वाय ಜನರ ಸೇವೆಗಾಗಿ ಮೀಸಲಿರುವ ಉಚಿತ ಶವ ಸಾಗಿಸುವ ವಾಹನದ ಚಾಲಕನಾಗಿರುವ ಮೋಹನ್ ನಾಯ್ಕ್ ಇವರನ್ನು ಶ್ರೀ ಮಾರಿಕಾಂಬಾ ಯುವಕ ಮಂಡಳಿಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಶಿರಸಿಯ ಸಾರಿಕಾ ಸೇವಾ ಟ್ರಸ್ಟ್ ವತಿಯಿಂದ ಜನರ ಸೇವೆಗಾಗಿ ಮೀಸಲಿರುವ ಉಚಿತ ಶವ ಸಾಗಿಸುವ ವಾಹನದ ಚಾಲಕನಾಗಿರುವ ಮೋಹನ್ ನಾಯ್ಕ್ ಇವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಗೌರವಪೂರ್ವಕವಾಗಿ ಶ್ರೀ ಮಾರಿಕಾಂಬಾ ಯುವಕ ಮಂಡಳಿಯ ವತಿಯಿಂದ ಶ್ರೀ ಮಹಾಗಣಪತಿಯ ಸಮ್ಮುಖದಲ್ಲಿ ಯುವಕ ಮಂಡಳಿಯ ಸದಸ್ಯರು ಸನ್ಮಾನಿಸಿ ಗೌರವಿಸಿದರು. विग्रहाय गङ्गाजल प्रणयवते गौरीस्तनन्दना ಗಣೇಶನ ಆಶೀರ್ವಾದ ಯಾವಾಗಲೂ ನಿಮ್ಮೊಂದಿಗೆ, ನಿಮ್ಮ ಕುಟುಂಬದೊಂದಿಗೆ ಇರಲಿ. ನಿಮಗೆ ಸಂತೋಷದಾಯಕ ಗಣೇಶ ಚತುರ್ಥಿಯ ಶುಭಾಶಯ ಕೋರುವವರು ದಿನಕರ ಕೆ ಶೆಟ್ಟಿ, ಶಾಸಕರು, ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ. गौरी प्रणयाय गौरी प्रवणाय गौरभावाय धीमहि गोसहस्राय गोवर्धनाय ಶ್ರೀ ಅಭಯ ವಿನಾಯಕ ದೇವಸ್ಥಾನದಲ್ಲಿ ಮೃತ್ಯುಂಜಯ ಜಪ ಹೋಮ, ಶ್ರೀ ಅಭಯ ವಿನಾಯಕ ದೇವರ ವಿಶೇಷ ಪೂಜೆ ಮತ್ತು ಅಭಿನಂದನಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಶಿರಸಿಯ ನಾರಾಯಣಗುರು ನಗರದಲ್ಲಿರುವ ಶ್ರೀ ಅಭಯ ವಿನಾಯಕ ದೇವಸ್ಥಾನದಲ್ಲಿ ಮೃತ್ಯುಂಜಯ ಹೋಮ, ಜಪ, ಶ್ರೀ ಅಭಯ ವಿನಾಯಕ ದೇವರ ವಿಶೇಷ ಪೂಜೆ ಮತ್ತು ಅಭಿನಂದನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಹಳೆಯ ಕರೆಂಟ್ ಕಂಬಗಳನ್ನು ಮತ್ತು ವಿದ್ಯುತ್ ತಂತಿಗಳನ್ನು ಬದಲಿಸಿ ಹೊಸ ಕರೆಂಟ್ ಕಂಬಗಳು ಮತ್ತು ತಂತಿಗಳನ್ನು ಅಳವಡಿಸುವ ಕೆಲಸ ನಾರಾಯಣಗುರು ನಗರದಲ್ಲಿ ಸಂಪೂರ್ಣಗೊಂಡಿದೆ. ನಾರಾಯಣಗುರು ನಗರದಲ್ಲಿ ಪೂರ್ಣಗೊಂಡ ಈ ಯೋಜನೆಗೆ 31 ಲಕ್ಷ ರೂಪಾಯಿ ಅನುದಾನ ದೊರಕಿಸಿಕೊಡುವಲ್ಲಿ ನಿರ್ಣಾಯಕರ ಪಾತ್ರ ವಹಿಸಿದ ಹೆಸ್ಕಾಂ ವಿಭಾಗದ ಅಧಿಕಾರಿಗಳಾದ ನಾರಾಯಣ್ ಕರ್ಕಿ ಮತ್ತು ಲೈನ್ ಮ್ಯಾನ್ ಕೃಷ್ಣ ಚಂದಾವರ, ತೇಜಸ್ ಯೋಗೇಶ್ ಇವರಿಗೆ ಹಾಗೂ ಸಹಕರಿಸಿದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳನ್ನು ಅರ್ಪಿಸಲಾಯಿತು. ಧಾರಾಕಾರವಾಗಿ ಸುರಿಯುವ ಮಳೆಯಲ್ಲೂ ತಮ್ಮ ಜೀವನವನ್ನು ಲೆಕ್ಕಿಸದೆ ಅಪಾಯಕಾರಿ ಪರಿಸ್ಥಿತಿಯಲ್ಲೂ ಕೂಡ ಧೈರ್ಯದಿಂದ ನೆನವಿಲ್ಲದಂತೆ ರಾತ್ರಿ ಹಗಲೆನ್ನದೆ ಶ್ರಮಿಸಿ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸುತ್ತಿರುವ ಹೆಸ್ಕಾಂನ ಅಧಿಕಾರಿಗಳನ್ನು ಮತ್ತು ಲೈನ್ ಮ್ಯಾನ್ ಗಳನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯರಾದ ನವೀನ್ ಶೆಟ್ಟಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು. ಒಂದು ಸ್ಕೆಚ್ ಅನ್ನ ಹಾಕಿ ಅದನ್ನು ನಾವು ಅಪ್ರೂವಲ್ ಕಳಿಸ್ಕೊಟ್ಟಿದ್ದೆ. ಇಮಿಡಿಯೇಟ್ ಆಗಿ ನಮ್ಮ ಎಕ್ಸಿಕ್ಯೂಟಿವ್ ಅಪ್ರೂವಲ್ ಕೊಟ್ಟು ಅದಕ್ಕೆ ಬಜೆಟು ಒದಗಿಸ್ಕೊಟ್ಟು ಏನು ಕಾರಣಗಳಿಂದ ಕೆಲಸ ಜಲ್ದಿ ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ಚುನಾವಣೆ ನೀತಿ ಸಮೇತ ಬಂದಿದ್ದಕ್ಕೆ ಇಲ್ಲ, ಮತ್ತು ಸುಮ್ಮನೆ ಈಗ ಉಳಿದ ಕಡೆಗೂ ಸುಮಾರು ಕಡೆ ಇಲ್ಲ ನಮ್ಮದು ಅಲ್ಲಿಂದ ನಮ್ಮನ್ನು ಮಾಡಿಕೊಟ್ಟೆ. ಹಾಗೆ ಪ್ರೆಸರ್ ಇದ್ದಕ್ಕೆ ನಾವು ಬೇಡ ಇದನ್ನು ಸ್ವಲ್ಪ ನೀತಿ ಸಹಿತ ಮುಗಿದ ಮೇಲೆ ಮಾಡುವ ಅಂತಂದ್ರೆ ಯೋಚನೆ ಮಾಡಿ ಕಡೆ ನೀತಿ ಸಹಿತ ಯಾವಾಗ ಅವರಿಂದ ಅವಾಗ ನಾವು ಕಾರ್ಯನ ಮಾಡಲಿಕ್ಕೆ ಚಾಲೂ ಮಾಡಿದ್ವಿ. ಈಗೇನು ಕಾರ್ಯ ಮುಂದಿದೆ ನಮಗೇನು ನಾವು ಅಲ್ಪ ಸೇವೆಯನ್ನು ನೀವು ಗುರುತಿಸಿ ನಮಗೆ ಸನ್ಮಾನ ಮಾಡೋದಕ್ಕೆ ಮತ್ತೊಮ್ಮೆ ನಾವು ನಾನು ಧನ್ಯವಾದ ಅರ್ಪಿಸ್ತೇನೆ. ನಾವು ಅವರಿಗೆ ಗೌರವ ಸಲ್ಲಿಸುವ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಸ್ಯೆಗಳನ್ನು ಹೇಳಿದ್ರೆ ಚೆಂದ ಕಾಣಲ್ಲ. ಆದರೂ ಕೆಲವೊಂದು ಸಮಸ್ಯೆಗಳು ಹಾಗೆ ಇದೆ. ನಮ್ಮ ನಾರಾಯಣಗುರು ನಗರ ಹೆಚ್ಚು ಕಡಿಮೆ ಮುಗಿದಿದೆ. ಆದರೆ ಲೋಕದಲ್ಲಿ ಸರ್ಕಲ್ ಹಿಂದ್ಗಡೆ ತುಂಬ ಕಂಬಗಳು ಶೀತ ವ್ಯವಸ್ಥೆಯಲ್ಲಿ ಇದೆ. ಅದೇ ಥರ ನಮ್ಮ ದಮನ್ಬೇಲ್ ಭಾಗದ ಚೌಡೇಶ್ವರ ದೇವಸ್ಥಾನ ಅಲ್ಲೂ ಲೈನ್ಗಳು ಸ್ವಲ್ಪ ಶಾರ್ಟ್ ಆಗಿದೆ. ನಾವು ಡಿಸ್ಕಸ್ ಮಾಡಿದ್ವಿ ನಮ್ಮ ಲೈನ್ ಹತ್ರ. ಅವ್ರಿಗೆ ತಾತ್ಕಾಲಿಕವಾಗಿ ಒಂದು ಸಮಸ್ಯೆನ ಬಗೆಹರಿಸಿದ್ದಾರೆ. ಆದಷ್ಟು ಬೇಗ ಅದು ಶಾಶ್ವತವಾಗಿ ಬಗೆಹರಿಸ್ಲಿ. ಮತ್ತು ಏನಾದರೂ ಚಾನ್ಸಸ್ ಇತ್ತು ಅಂದರೆ ಆ ಎಲ್ಲ ಶೀತಲ ವ್ಯವಸ್ಥೆ ಹೊಂದಿರೋ ಎಲ್ಲ ಕಂಬಗಳು ನಮ್ಮ ವಾರ್ಡಿಗೆ ಸಂಬಂಧಪಟ್ಟ ಸುತ್ತಮುತ್ತಲು ನಮಗೆ ಅಪಾಯವನ್ನು ಉಂಟು ಮಾಡುವಂಥ ಯಾವುದೇ ಒಂದು ಕಂಬ ಇದ್ದರೂ ದಯವಿಟ್ಟು ಆದಷ್ಟು ಬೇಗ ಚೇಂಜ್ ಮಾಡಿಕೊಡ್ರಿ ಅಂತ ಈಗ ನಾವು ಕೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶಿರಸಿಯ ಜೂ ಸರ್ಕಲ್ ಗಣಪತಿ ನೋಡುವ ಸಂದರ್ಭದಲ್ಲಿ ಸಿಕ್ಕಿದ ಚಿನ್ನದ ಸರವನ್ನು ಮರಳಿ ಕಳೆದುಕೊಂಡವರಿಗೆ ಮುಟ್ಟಿಸುವ ಮೂಲಕ ಮಾನವೀಯತೆ ಮೆರೆದ ಜೂ ಸರ್ಕಲ್ ಸಾರ್ವಜನಿಕ ಗಜಾನನೋತ್ಸವ ಸಮಿತಿಯ ಸದಸ್ಯ ಪ್ರಕಾಶ್ ಭಂಡಾರಿ.
ಶಿರಸಿಯ ಜೂ ಸರ್ಕಲ್ ಗಣಪತಿ ನೋಡುವ ಸಂದರ್ಭದಲ್ಲಿ ಸಿಕ್ಕಿದ ಚಿನ್ನದ ಸರವನ್ನು ಮರಳಿ ಕಳೆದುಕೊಂಡವರಿಗೆ ಮುಟ್ಟಿಸುವ ಮೂಲಕ ಜೂ ಸರ್ಕಲ್ ಸಾರ್ವಜನಿಕ ಗಜಾನನೋತ್ಸವ ಸಮಿತಿಯ ಸದಸ್ಯ ಪ್ರಕಾಶ್ ಭಂಡಾರಿ ತಮ್ಮ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ. ಬಾಳೆಸರದ ಸ್ವಾತಿ ನಾಯ್ಕ್ ತಮ್ಮ ಚಿನ್ನದ ಸರವನ್ನು ಕಳೆದುಕೊಂಡಿದ್ದರು. ಪೊಲೀಸರ ಸಮ್ಮುಖದಲ್ಲಿ ಚಿನ್ನದ ಸರವನ್ನು ಮಹಿಳೆಗೆ ತಲುಪಿಸಲಾಗಿದೆ. ಗಣಪತಿಯು ನಿಮ್ಮ ಜೀವನವನ್ನು ಬೆಳಗಿಸಲಿ ಮತ್ತು ಯಾವಾಗಲೂ ನಿಮ್ಮನ್ನು ಆಶೀರ್ವದಿಸಲಿ ಎಂದು ಗಣೇಶ ಚತುರ್ಥಿಯ ಶುಭಾಶಯ ಕೋರುವವರು ವಯು ಚೌಟಿ, ಅಧ್ಯಕ್ಷರು, ಸಾರಿಕಾ ಸೇವಾ ಟ್ರಸ್ಟ್ ಶಿರ್ಸಿ, ಉದ್ದಿಮೆದಾರರು ಮತ್ತು ಸಮಾಜ ಸೇವಕರು. धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशाना. ಶ್ರೀ ಗಜಾನನೋತ್ಸವ ಮಂಡಳಿಯವರು 50ನೇ ವರ್ಷದ ಸುವರ್ಣ ಸಂಭ್ರಮದ ಪ್ರಯುಕ್ತ ಸುಮಾರು 12 ಅಡಿ ಎತ್ತರದ ಗಜಗಾತ್ರದ ಗಣಪತಿಯನ್ನು ನಿರ್ಮಿಸಿದ ಶ್ರೀ ಮಾರಿಕಾಂಬಾ ಯುವಕ ಮಂಡಳಿ. ಶಿರಸಿಯ ಪ್ರತಿಷ್ಠಿತ ಸಾರ್ವಜನಿಕ ಗಜಾನನೋತ್ಸವ ಮಂಡಳಿಗಳಲ್ಲೊಂದಾದ ಶ್ರೀ ಮಾರಿಕಾಂಬಾ ಯುವಕ ಮಂಡಳಿಯ ಸಾರ್ವಜನಿಕ ಶ್ರೀ ಗಜಾನನೋತ್ಸವ ಮಂಡಳಿಯವರು 50ನೇ ವರ್ಷದ ಸುವರ್ಣ ಸಂಭ್ರಮದ ಪ್ರಯುಕ್ತ ಸುಮಾರು 12 ಅಡಿ ಎತ್ತರದ ಗಜಗಾತ್ರದ ಗಣಪತಿಯನ್ನು ನಿರ್ಮಿಸಿ ಅದಕ್ಕೊಪ್ಪುವಂತಹ ಸುಂದರವಾದ ಮಂಟಪವನ್ನು ನಿರ್ಮಿಸಿದ್ದು ಭಕ್ತ ಜನರನ್ನು ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಈ ಸುಂದರವಾದ ಮಣ್ಣಿನ ಮಂಗಲ ಮೂರ್ತಿಯನ್ನು ಮಾರಿಗುಡಿ ದೇವಾಲಯದ ಅರ್ಚಕರಾಗಿರುವ ಸುರೇಶ್ ಪೂಜಾರಿ ರಚನೆ ಮಾಡಿದ್ದು ನೋಡುಗರಲ್ಲಿ ಭಯ ಭಕ್ತಿ ಇಮ್ಮಡಿಸುವಂತೆ ಮಾಡಿದೆ. ಒಮ್ಮೆ ನೋಡಿದರೆ ನೋಡುತ್ತಲೇ ಇರುವಷ್ಟರ ಮಟ್ಟಿಗೆ ಗಣಪತಿ ಮೈತಾಳಿ ಬಂದಿದ್ದು ಈ ಬಾರಿಯ ಗಜಾನನೋತ್ಸವ ಮಂಡಳಿಯ ಅಧ್ಯಕ್ಷ ನಾಗೇಶ್ ದೇವಳಿ, ಗೌರವ ಅಧ್ಯಕ್ಷರಾದ ಗಣಪತಿ ನಾಯ್ಕ್ ಹಾಗೂ ಕಮಲಾಕರ್ ತುಮಕೂರು ತಮ್ಮ ಸಂಪೂರ್ಣವಾದ ಸಹಕಾರವನ್ನು ನೀಡಿದ್ದಾರೆ. ವರ್ಷದ ಶ್ರೀ ಮಾರಿಕಾಂಬಾ ಯುವಕ ಮಂಡಳಿಯ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲ ನಮಗೆ ದಾನಿಗಳು ನಾವು ಹೇಳಿದಾಗೆ ಪಾಪ ನಮಗೆ ಸ್ಪಂದಿಸಿದ್ದಾರೆ. ಅವರಿಗೆ ನಾನು ಯುವಕ ಮಂಡಳಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಹಗಲಿರುಳು ರಾತ್ರಿ ಕೆಲಸ ಮಾಡಿ ಇಂಥ ಭವ್ಯ ಮಂಟಪಕ್ಕೆ ಸಹಕಾರ ಮಾಡಿದ್ದಾರೆ. ಹಾಗೆ ನಾವು ಅವರ ಎದುರಿಗೆ ಲೈಟಿಂಗಿಗೂ ಮಾಡಿದ್ದಾರೆ. ಎಲ್ಲ ನಮ್ಮ ಕಮಿಟಿಯ ಎಲ್ಲ ಸದಸ್ಯರಿಗೂ ಹಾಗೂ ಕಮಿಟಿಯ ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಮಂಡಳಿಯವರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ನಮ್ಮ ಸುರೇಶ್ ಪೂಜಾರಿಯವರು ಪ್ರತಿ ವರ್ಷ ಗಣಪತಿ ಮಾಡಿ ಈ ಸಲ ಅತಿ ದೊಡ್ಡ ವಿಜೃಂಭಣೆ 12 ಕೋಟಿ ಗಣಪತಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಬಾಕಿದ ನಮ್ಮ ಶ್ರೀ ಮಾರಿಕಾಂಬಾ ಯುವಕ ಮಂಡಳಿ 50ನೇ ವರ್ಷದ ಒಂದು ಸುವರ್ಣ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಈ ಒಂದು ಕಾರ್ಯಕ್ರಮ ನಾವು ಹುಟ್ಟಾಕಿದ್ದು 1974ರಲ್ಲಿ ನಮ್ಮ ನಾಗಭೂಷಣ್ ಗೌಡ್ ಗಣಪತಿಯನ್ನು ಇಟ್ಟು ಅಲ್ಲಿಂದ ಪ್ರಾರಂಭ ಮಾಡಿದ ಗಣಪತಿ ಇವತ್ತಿಗೆ ಈ ಮಾರಿಕಾಂಬಾ ಕಲ್ಯಾಣ ಮಂಟಪದಲ್ಲಿ 49ನೇ ವರ್ಷ ತನಕ ಮಾಡಿದ್ವಿ. ಈ ವರ್ಷ 50ನೇ ವರ್ಷ ಸುವರ್ಣ ಸಂದರ್ಭ ಅಂತೇಳಿ ವಜ್ರಮಣೆ ಮಾಡಬೇಕಂತೇಳಿ ಈ ಹೊರಗಡೆ ಮಾರಿಕಾಂಬಾ ಕಲ್ಯಾಣ ಮಂಟಪದ ಹಿಂದೆ ಇಷ್ಟು ದೊಡ್ಡ ಒಂದು 100 ಫುಟ್ ಉದ್ದದ ಈ ಅರಮನೆ ಸೆಟ್ಟಿಂಗ್ ಹೊಡೆದು ಈ 16ರದ ಈ ಗಣಪತಿಯನ್ನು ಇಟ್ಟಿದ್ದೇವೆ. ಈ ಗಣಪತಿಗೆ ನಮ್ಮ ಸುರೇಶ್ ಪೂಜಾರ್ ಅವರೇ ಕಲಾಕಾರರು. ಅವರು ಬಹಳ ಅದ್ಭುತವಾಗಿ ಅವರ ಕೈಯಲ್ಲಿ ಅವರ ಕೈ ಬಂದಿದೆ. ತಾವು ನೋಡ್ತಾ ಇದ್ದೀರಿ. ಯುವಕ ಮಂಡಳಿ ಎಲ್ಲ ಯುವ ಮಿತ್ರರು ಅವರ ಒಂದು ಸೇವೆಯಿಂದ ಇದು ಒಳ್ಳೆ ಒಂದು ಕಾರ್ಯಕ್ರಮವಾಗಿ ಇವತ್ತು ನಡೀತಾ ಇದೆ. ಈಗ ನಮ್ಮದು 11 ದಿನ ಇಲ್ಲಿ ಈ ಬಾರಿ ನಾವು ಗಣಪತಿ ಕೂರಿಸ್ತಾ ಇದ್ದೇವೆ. 9 ದಿನನೂ ನಮ್ಮ ಡೈಲಿ ಕಾರ್ಯಕ್ರಮ ಇರುತ್ತೆ. ಅಂದರೆ ಶಿರ್ಸಿ ಚಿಲ್ಮೆಕೆರೆಯಲ್ಲಿ ಗಣಪತಿ ವಿಸರ್ಜನೆ ಮಾಡಲು ಕೆರೆ ಕಟ್ಟೆ ಸುತ್ತಲೂ ಪ್ರತ್ಯೇಕವಾಗಿ ಕಟ್ಟೆ ಕಟ್ಟಬೇಕು ಎನ್ನುವ ಕೂಗು ಸಾರ್ವಜನಿಕರಿಂದ ಕೇಳಿಬಂದಿದೆ. ಶಿರ್ಸಿ ಚಿಲ್ಮೆಕೆರೆಯಲ್ಲಿ ಗಣಪತಿ ವಿಸರ್ಜನೆ ಮಾಡಲು ಕೆರೆ ಕಟ್ಟೆ ಸುತ್ತಲೂ ಪ್ರತ್ಯೇಕವಾಗಿ ಕಟ್ಟೆ ಕಟ್ಟಬೇಕು ಎನ್ನುವ ಕೂಗು ಗಣಪತಿ ಭಕ್ತರಿಂದ ಕೇಳಿಬಂದಿದೆ. ನಗರದಲ್ಲಿ ಗಣಪತಿ ವಿಸರ್ಜನೆ ಮಾಡಲು ಚಿಲ್ಮೆಕೆರೆ ಒಂದೇ ಇರುವುದರಿಂದ ಅನಿವಾರ್ಯವಾಗಿ ಹಬ್ಬದ ಮೊದಲ ಹಾಗೂ 2ನೇ ದಿನ 100 ಮನೆ ಗಣಪತಿ ವಿಸರ್ಜನೆ ಮಾಡಲು ಚಿಲ್ಮೆಕೆರೆಗೆ ಬರುತ್ತಾರೆ. ಇಲ್ಲಿ ಗಣಪತಿ ಮುಳುಗಿಸಲು ಒಂದೇ ಕಟ್ಟೆ ಇರುವುದರಿಂದ ಜನಜಂಗಳಿ ಉಂಟಾಗುತ್ತದೆ. ಕೆಲವೊಮ್ಮೆ ಅಪಾಯವಾಗುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಕೆರೆ ಕಟ್ಟೆ ಸುತ್ತಲೂ ಗಣಪತಿ ಇಡಲು ಕಟ್ಟೆ ಕಟ್ಟಿದರೆ ಅನುಕೂಲವಾಗಲಿದೆ ಮತ್ತು ಜನಜಂಗುಳಿಯಿಂದ ಅಪಾಯ ತಪ್ಪಿಸಬಹುದಾಗಿದೆ ಎನ್ನುವ ಮಾತು ಎಲ್ಲರಿಂದ ಕೇಳಿ ಬರುತ್ತಿದೆ. ಉದ್ಬತ್ತಿ ಉಂಟು